ಯಾರು ಏನು ನನ್ನ ಹೆಸರು ನಾಗರಾಜು ಅಂತ, ಎಚ್.ಎ. ನಾಗರಾಜು ಅಂತ. ನಾವು ಎಮ್ಮರಗಲ್ದವರು. ಸುಮಾರು 25 ವರ್ಷದ ಹಿಂದೆ ಧ್ರುವನಾರಾಯಣ ಸಾಹೇಬ್ರು ಅವ್ರು ಏನೇನು ಆಗಿರ್ಲಿಲ್ಲ, ರಾಜಕೀಯದಲ್ಲಿ ಏನೇನು ಆಗಿರ್ಲಿಲ್ಲ, ಅವರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗಿದ್ರು ಅಷ್ಟೇನೆ. ನಾವು ಮಾಜಿ ಸಚಿವರಾದಂತ ಎಂ ಮಾದೇವರ ಮನೆಯಲ್ಲಿ ನಾವು ವರ್ಕ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಬರ್ತಾರೆ ಅವರು. ಅವಾಗ ಬಂದು ನಮ್ಮನ್ನೆಲ್ಲ ಪರಿಚಯ ಮಾಡ್ಕೊಂಡು ನಾಡಿನಾದ್ಯಂತ ಎಲ್ಲ ನಮ್ಮನ್ನ ಕರ್ಕೊಂಡು ಅವರು ಪರಿಚಯ ಮಾಡ್ಕೊಳಕ್ ಹೊರಡ್ತಾರೆ. ಆವಾಗ ನಾವು ಕೋಲಂಬಿ ಹೋಬಳಿ ಆದ್ಯಂತ ನಾವೇನ್ ಮಾಡ್ತೀವಿ, ಅವ್ರನ್ನ ಪರಿಚಯ ಮಾಡಿಸ್ತೀವಿ. ಶ್ರೀಯುತ ರಾಜಶೇಖರ ಮೂರ್ತಿ ಅವರ ಅನುದಾನದಿಂದ ಅವರು ಎಲ್ಲಾ ನಾವು ಪರಿಚಯ ಮಾಡಿಕೊಟ್ಟಂತ ಗ್ರಾಮಗಳಿಗೆ ಎಲ್ಲ ಅವರು ಸಮುದಾಯ ಭವನಗಳನ್ನ ಕೊಟ್ಕೊಂಡ್ ಬರ್ತಾರೆ. ಆ ಸಂದರ್ಭದಲ್ಲಿ ನಾವು ಕೂಡ ಅವ್ರು ಇಟ್ಕೊಂಡು ಅವರ ಅಭಿವೃದ್ಧಿ ಕಡೆಗೆ ಗಮನ ಹರಿಸ್ತಾ ಇರ್ತೀವಿ. ಅವ್ರು ಒಂದ್ ಓಟ್ನಲ್ಲಿ ಗೆಲ್ಲಬೇಕಾದ್ರೆ ನಾವೆಲ್ಲ ತುಂಬಾ ಶ್ರಮ ವಹಿಸಿ ನಮ್ಮ ಮೊದಲೇ ಬಾರಿಗೆ ಎಮ್ಮರಗಾಲ ಅಂತ ಗ್ರಾಮಕ್ಕೆ ಬಂದು ಅವರು ರಾಜಕೀಯ ಕೆರಿಯರ್ ನಲ್ಲೇ ಕೌಲಂದು ಹೋಗಿ ಎಮ್ಮರಗಾಲ ಗ್ರಾಮಕ್ಕೆ ಬರ್ತಾರೆ. ಫಸ್ಟ್ 2ನೇ ಗ್ರಾಮ ಮಲ್ಲಳ್ಳಿ ಅಂತ, 3ನೇ ಗ್ರಾಮ ಎಡತಾಲಿ ಅಂತ. ಅಲ್ಲಿ ವಿಸಿಟ್ ಮಾಡಿ ನಂತರ ನಂಜನಗೂಡು ಕ್ಷೇತ್ರಕ್ಕೆ ಮತ್ತೆ ಸಂತೆಮಲ್ಲೆ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಪಾದಾರ್ಪಣೆ ಮಾಡಿ ಬಾಣದ ಮಾರ್ಕಿಂಗ್ ನಲ್ಲಿ ಅವರು ಸೋಲ್ತಾರೆ. ಅವ್ರಿಗೆ ಅಲ್ಲಿ ಟಿಕೆಟ್ ಸಿಗಲ್ಲ. ಅವರು ಬಿಜೆಪಿಯಿಂದ ಸ್ಪರ್ಧಿಸಿ ಸೋಲ್ತಾರೆ. ಸುಮಾರು 6,000 ಓಟ್ದಿಂದ ಸೋಲ್ತಾರೆ. ನಂತರ ಅವರು ನಿಲ್ಲೋದಿಲ್ಲ. ಅವರು ಕಾರಣಾಂತರದಿಂದ ಅಲ್ಲೇ ಹೋರಾಟ ಮಾಡ್ಕೊಂಡು ಮತ್ತೆ ನಾವೆಲ್ಲ ಸೇರಿ ಕಾಂಗ್ರೆಸ್ಗೆ ಬಂದು ಅವ್ರು 1 ಓಟು ಮುಖಾಂತರ ಗೆಲ್ಸಿ ಅವರು 2 ಬಾರಿ ಸಂಸದರಾಗಿ 2 ಬಾರಿ ಶಾಸಕರಾಗಿ ಕ್ಷೇತ್ರದ ಜನಗಳನ್ನ ಸೇವೆ ಮಾಡ್ತಾರೆ. ನಾವು ಸತತವಾಗಿ ನಾವೇನು PUC ಕೂಡ ಅವ್ರಿಗೆ ಒಡನಾಟಗಳಾಗಿ ನಾವು ಅವ್ರಿಗೆ ಸಹಕಾರವನ್ನ ಕೊಡ್ತಾ ಬರ್ತೀವಿ. ತದನಂತರ ಅವರು ಸಾಯ್ಬೇಕಾದ್ರೂ ಕೂಡ ಅವ್ರಿಗೆ ಬೆಳಿಗ್ಗೆ 6 ನಮ್ಗೆ ಫೋನ್ ಮಾಡ್ತಾರೆ. ಅವತ್ತಿನ ದಿನದಲ್ಲಿ ನಮ್ಗೆ ಈಗಲೂ ಕೂಡ ನೆನೆಸ್ಕೊಂಡ್ರೆ ತುಂಬಾ ದುಃಖ ಆಗುತ್ತೆ. ನಂದೇ ಲಾಸ್ಟ್ ಕಾಲು ಕೂಡ ಅವ್ರದ್ದು, ಯಾರಿಗೂ ಕಾಲ್ ಮಾಡಿಲ್ಲ. ನಾವು ಅವಾಗ ಈ ಕಾಂಗ್ರೆಸ್ನ ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಸುಮಾರು 25 ಬೇರೆ ಪಕ್ಷದ ಗ್ರಾಮ ಪಂಚಾಯತ್ ಮೆಂಬರ್ಗಳನ್ನೆಲ್ಲ ಪರಿಚಯ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇರ್ತೀವಿ. ಅವಾಗ ಅವತ್ತಿನ ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸಬೇಕಾಗಿತ್ತು. ಅದು ಎಲ್ಲಿ ಅಂತಂದ್ರೆ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದು ಗೆಸ್ಟ್ ಹೌಸ್ ನಲ್ಲಿ ಮಾತಾಡ್ಬೇಕಾಗಿತ್ತು ನಾವೆಲ್ಲ ಸೇರಿ. ಆದ್ರೆ ಕಾರಣಾಂತರದಿಂದ ಅವತ್ತು ಬೆಳಿಗ್ಗೆ 6 ನಂಗೊಂದು ಕಾಲ್ ಬರುತ್ತೆ. ಲಾಸ್ಟ್ ಕಾಲ್ ಅದೇನೆ, ಅವ್ರು ಸಾಯ್ಬೇಕಾರೆ. ಅದು ನಾವ್ ಏನು ಸರ್ ಅಂತಂದಾಗ ಹೀಗೆ ಸ್ವಲ್ಪ ಯಾಕೋ ಹುಷಾರಿಲ್ಲ, ಸ್ವಲ್ಪ ಇವತ್ತು 12 ಗಂಟೆಗೆ ಇಟ್ಕೊಳ್ಳೋಣ ಅಂತ ಕೇಳಿದ್ರು. ಸರ್ ಅದು ಆಗೋದಿಲ್ಲ, ಕಾರ್ಯಕರ್ತರು ಬರೋದಿಲ್ಲ, ಮತ್ತೆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಮತ್ತೆ ಸಿಗಲ್ಲ, ಚೆಲ್ಲಪಿಲ್ಲಿ ಆಗ್ಬಿಡ್ತಾರೆ. ದಯವಿಟ್ಟು ಅದನ್ನ ಮುಂದೂಡಕ್ ಹೋಗ್ಬಿಡಿ. ಇಲ್ಲ ಆಗಲ್ಲ ನಾಗರಾಜು, ಇದು ನನ್ನ ಕೈಲಿ ಆಗ್ತಾ ಇಲ್ಲ, ನಾ ಮತ್ತೆ ಕಾಲ್ ಮಾಡ್ತೀನಿ ಇನ್ನೀಗ ಅನ್ಬಿಟ್ಟು ಅಷ್ಟಿಗೆ ಕಾಲ್ ಕಟ್ ಆಗುತ್ತೆ. ಇನ್ನು 10 ನಿಮಿಷದಲ್ಲಿ ಮತ್ತೆ ನನಗೆ ರಿಟರ್ನ್ ಕಾಲ್ ಬರುತ್ತೆ, ಸಾಹೇಬ್ರು ಹೋಗ್ಬಿಟ್ರು ಅಂತಂದಾಗ. ಇದು ಕನ್ಸರ್ನ್ ಅದೇ ನನಗೆ ಗೊತ್ತಾಗೋದಿಲ್ಲ. ನಮ್ಗೆ ಆವತ್ತು 1 ತಿಂಗಳ ತನಕ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಇನ್ನೂ ಕೂಡ ದುಃಖ ಆಗ್ತದೆ. ಇಂಥ ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕೆ ನಮ್ಗೆ ದುಃಖ ಆಗುತ್ತೆ. ಆದ್ರೆ ಅವರ ಪ್ರತಿರೂಪವಾದಂತ ಅವರ ಮಗ ಬಂದಿದ್ದಾರೆ. ಅದರಿಂದ ಸ್ವಲ್ಪ ಈ ಕ್ಷೇತ್ರದ ಜನ ಮತ್ತು ಚಾಮರಾಜನಗರ ಮತ್ತೆ ಮೈಸೂರು ಭಾಗದ ಜನರಿಗೆ ಸಮಾಧಾನಕರವಾಗಿ ಅವರ ಮಗನ್ ನೋಡಿ ಇವರೇ ಧ್ರುವನಾರಾಯಣ ಅಂತ ನಾವು ತಿಳ್ಕೊಂಡಿದೀವಿ ಅಂತ ನಮ್ಗೆ ಸಂತೋಷವಾಗ್ತಾ ಇದೆ.